ಮನಸ್ಸಿಗೂ ಬೇಕು ಏಕಾಂತದ ಸಾಂಗತ್ಯ. ಸ್ನೇಹಿತರೆ, ಈಗ ಯಾರನ್ನೇ ಕೇಳಿ ಎಲ್ಲರದು ಒಂದೇ ಪ್ರಲಾಪ: ಸಮಯವಿಲ್ಲ. ಕುಟುಂಬದೊಂದಿಗೆ ಸಮಯ ಕಳೆಯಲು, ಮಾತನಾಡಲು, ನೆಂಟರಿಷ್ಟರನ್ನು ಭೇಟಿಯಾಗಲು, ಸ್ನೇಹಿತರಿಗೋ ನೆರೆಹೊರೆಯವರಿಗೋ ಸಹಾಯ ಮಾಡಲು, ಹೀಗೆ ಯಾವುದಕ್ಕೂ ನಮಗೆ ಸಮಯವಿಲ್ಲ. ಸಮಯಾಭಾವದ ತೀವ್ರತೆ ಸ್ವತಃ ನಮ್ಮ ಕುರಿತು ಗಮನಹರಿಸುವುದಕ್ಕೂ ಸಾಧ್ಯವಿಲ್ಲದಂತೆ ಮಾಡಿದೆ. ಏಕಾಂಗಿಯಾಗಿರುವವನಿಗೂ ಏಕಾಂತವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಒಬ್ಬಂಟಿಯಾಗಿ ಕುಳಿತಿರುವವನು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡುತ್ತಿರುತ್ತಾನೆ, ಮೊಬೈಲಲ್ಲಿ ಜಾಲತಾಣದಲ್ಲಿ ಬ್ಯುಸಿಯಾಗಿರುತ್ತಾನೆ. ಹಾಡು ಕೇಳುತ್ತಲೋ ಯಾರಲ್ಲೋ ಮಾತನಾಡುತ್ತಲೋ ಮೊಬೈಲಲ್ಲೇ ಮುಳುಗಿರುತ್ತಾರೆ. ಜೊತೆಯಾಗಿ ಅಥವಾ ಗುಂಪಾಗಿ ಕುಳಿತಿರುವವರ ಸ್ಥಿತಿಯು ಇದಕ್ಕಿಂತ ಭಿನ್ನವಲ್ಲ. ಪರಸ್ಪರ ಮಾತಿಲ್ಲದೆ ಟಿವಿ, ಕಂಪ್ಯೂಟರ್, ಮೊಬೈಲ್ ಫೋನ್ ಇತ್ಯಾದಿಗಳಲ್ಲೇ ಮುಳುಗಿರುತ್ತಾರೆ. ಒಬ್ಬರೇ ಕುಳಿತ ಕಾರಣ ಒಂಟಿಯಾಗಿರುವವರು, ಒಟ್ಟಿಗೆ ಕುಳಿತಿದ್ದರೂ ಒಂಟಿಯಾಗಿರುವವರು, ಈ ಎರಡೂ ಪ್ರಕಾರದವರಿಗೂ ಏಕಾಂತದ ಪರಿಚಯವೇ ಇಲ್ಲ. ಒಂಥರ ಚಡಪಡಿಕೆ, ಒತ್ತಡ, ಗೊಂದಲ ಇವರಲ್ಲಿ ನೆಲೆಯಾಗಿರುತ್ತದೆ. ಇವರ ಮನಸ್ಸು ಫ್ರೀಯಾಗಿರುವುದಿಲ್ಲ. ಶರೀರಕ್ಕೂ ಮನಸ್ಸಿಗೂ ನೆಮ್ಮದಿಯಾಗಲಿ ವಿಶ್ರಾಂತಿಯಾಗಲಿ ಇರುವುದಿಲ್ಲ. ಇಂತಹ ಪರಿಸ್ಥಿತಿಗೆ ಏಕಾಂತದ ಕೊರತೆಯೇ ಕಾರಣ ಎಂಬ ಸತ್ಯ ಮಾತ್ರ ಇವರಿಗೆ ತಿಳಿದಿರುವುದಿಲ್ಲ. ಸ್ನೇಹಿತರೆ, ಏಕಾಂತವೆಂದರೆ ಒಂಟಿಯಾಗಿ ಕೂರುವುದಷ್ಟೇ ಅಲ್ಲ. ಸಂಪೂರ್ಣ ಮೌನವಾಗಿ ಎಲ್ಲವನ್ನೂ ಮರೆತು ಇರುವುದು, ಧ್ಯಾನ ಮಾಡುವುದು ಇತ್ಯಾದಿಗಳನ್ನು ಏಕಾಂತ ಎನ್ನಬಹುದು. ಯಾವಾಗ ಎಲ್ಲ ಯೋಚನೆಗಳನ್ನೂ ಬದಿಗೊತ್ತಿ ಮನಸ್ಸಿಗೂ ವಿಶ್ರಾಂತಿ ಕೊಡುತ್ತೇವೋ ಅದೇ ಪರಿಪೂರ್ಣ ಏಕಾಂತ. ನಮ್ಮ ಶರೀರ ಹಲವಾರು ಕೆಲಸಗಳನ್ನು ಮಾಡಿದ ಮೇಲೆ ವಿಶ್ರಾಂತಿ ಬಯಸುತ್ತದೆ. ಅದೇ ರೀತಿ ಸಾವಿರಾರು ಚಿಂತನೆಗಳನ್ನು ನಡೆಸುವ ಮನಸ್ಸಿಗೆ ಕೂಡ ವಿಶ್ರಾಂತಿ ಬೇಕು. ಆದರೆ ಮೊಬೈಲ್ ಹಾಗೂ ಟಿವಿಗಳ ಹಾವಳಿಯಿಂದಾಗಿ ಮನಸ್ಸಿಗೆ ವಿಶ್ರಾಂತಿ ಕೊಡಲು ಜನರಿಗೆ ಸಾಧ್ಯವಾಗುತ್ತಿಲ್ಲ. ನಿರಂತರವಾದ ಟಿವಿ ಹಾಗೂ ಮೊಬೈಲ್ ಬಳಕೆಯಿಂದಾಗಿ ಮನಸ್ಸು ಒತ್ತಡದಿಂದ ತುಂಬುತ್ತದೆ. ಮಾನಸಿಕ ಒತ್ತಡ, ಸಿಟ್ಟು, ದುಃಖ ಇತ್ಯಾದಿ ಭಾವೋದ್ರೇಕಗಳನ್ನು ಉಂಟು ಮಾಡುತ್ತದೆ. ಇತರರೊಂದಿಗೆ ಈ ರೀತಿಯ ಭಾವನೆಗಳಿಂದ ವರ್ತಿಸುವಾಗ ಸಂಬಂಧಗಳು ಹಳಸುತ್ತವೆ. ಅದು ಹೆಚ್ಚಿನ ದುಃಖ ಹಾಗೂ ಚಿಂತೆಗೆ ಕಾರಣವಾಗುತ್ತದೆ. ಮಾನಸಿಕ ಒತ್ತಡ ಹಾಗೂ ಚಿಂತೆ ಆಹಾರ ಸೇವನೆ, ನಿದ್ದೆ ಇತ್ಯಾದಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಇವೆಲ್ಲವೂ ಕೊನೆಗೆ ಶಾರೀರಿಕ ಹಾಗೂ ಮಾನಸಿಕವಾದ ರೋಗಗಳಿಗೆ ಕಾರಣವಾಗುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮಗೆ ನಾವು ಸಮಯ ಕೊಡದಿರುವುದು, ನಮ್ಮವರಿಗೆ ಸಮಯ ಕೊಡದಿರುವುದು. ಏಕಾಂತವನ್ನು ಕಂಡುಕೊಳ್ಳುವ ಮೂಲಕ ನಮ್ಮನ್ನು ನಾವು ಕಂಡುಕೊಳ್ಳಬಹುದು, ಆರೋಗ್ಯ ಹಾಗೂ ನೆಮ್ಮದಿ ಉಳಿಸಬಹುದು, ಜೊತೆಗೆ ಸಂಬಂಧಗಳನ್ನು ಕೂಡ ದೃಢವಾಗಿಸಬಹುದು. ಒಟ್ಟಿನಲ್ಲಿ ನೆಮ್ಮದಿಯ ಜೀವನಕ್ಕೆ ಬೇಕಾದುದು ನಮ್ಮದೇ ಆದ ಫ್ರೀ ಟೈಮ್ ಅಥವಾ ಏಕಾಂತ. ಮೊಬೈಲ್ ಫೋನ್, ಟಿವಿ, ಕಂಪ್ಯೂಟರ್ ಇತ್ಯಾದಿಗಳಿಂದ ದಿನವೂ ಒಂದಷ್ಟು ಸಮಯ ದೂರವಿದ್ದು ನಮಗಾಗಿ ಸಮಯ ಕಂಡುಕೊಳ್ಳೋಣ. ಶರೀರ ಹಾಗೂ ಮನಸ್ಸನ್ನು ಸ್ವಚ್ಛವಾಗಿಡೋಣ. ನಾವು ಏಕಾಂತವನ್ನು ಕಂಡುಕೊಂಡರೆ ಮಾತ್ರ ಬದುಕಿನ ಸಾಧನೆಯ ಹಾದಿಯಲ್ಲಿ ನಾವು ಮುಂದುವರಿಯಲು ಸಾಧ್ಯ, ಯಶಸ್ಸನ್ನು ಸಾಧಿಸಲು ಸಾಧ್ಯ. ಧನ್ಯವಾದಗಳು.